ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದಾನೆ. ಐ ಆಮ್ ಸೋ ಸಾರಿ, ನಾನು ತುಂಬ ಬ್ಯುಸಿ ಇದ್ದೆ. ಏನು ಅಷ್ಟೊಂದು ಬ್ಯುಸಿನಾ? ಖಂಡಿತ ಇಲ್ಲ, ವಿಡಿಯೋ ಮಾಡೋಕ್ಕೆ ಮೂಡ್ ಬಂದಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಎಸ್, ಲೆಟ್ಸ್ ಕಂಟಿನ್ಯೂ. ಸೊ ಗೊತ್ತಾಗಿರ್ಬೋದು, ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಒಂದು ಕಂಪನಿಯ ವೆಬ್ಸೈಟು. ಯಾವುದಪ್ಪ ಇದು? ಕಜಾರಿಯಾ ಅಂತ ಇದೆ. ಎಲ್ಲೋ ಕೇಳಿದ್ದೀನಲ್ಲ, ಎಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಎಸ್, ನೀವು ನೋಡಿರ್ತೀರಾ, ಹೊಸ ಬಿಲ್ಡಿಂಗ್, ಹೊಸ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡ್ತಾ ಇದ್ದಾರೆ ಅಂದರೆ, ಸೊ ಆ ಕನ್ಸ್ಟ್ರಕ್ಷನ್, ಆ ಇಂಟೀರಿಯರ್ಸ್ಗೆ ಬಳಸುವಂತಹ ಒಂದು ಸೆರಾಮಿಕ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಅದನ್ನು ಕಜಾರಿಯಾ ಅನ್ನುವಂತಹ ಕಂಪನಿ ಮುಖಾಂತರ ಅವರು ತರಿಸ್ಕೋತಾರೆ. ಸೊ ಕಜಾರಿಯಾ ನಿಮ್ಗೆ ಗೊತ್ತಿರ್ಬೋದು, ಇಟ್ಸ್ ಇಂಡಿಯಾಸ್ ನಂಬರ್ 1 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಟೈಲ್ಸ್ ಬರುತ್ತಲ್ಲ, ಬಾತ್ರೂಮ್ ಟೈಲ್ಸ್, ಕಿಚನ್ ಟೈಲ್ಸ್, ಫ್ಲೋರಿಂಗು, ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಕಜಾರಿಯಾ ಆಗಿದೆ. ಆ್ಯಂಡ್ ಇಟ್ಸ್ ನಂಬರ್ 1 ಇನ್ ದ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟಲ್ಲಿ. ಆ್ಯಂಡ್ ವರ್ಲ್ಡ್ ಮಾರ್ಕೆಟಲ್ಲಿ 8ನೇ ಸ್ಥಾನದಲ್ಲಿ ಬರುತ್ತೆ. ಸೊ ಈ ಒಂದು ಕಂಪನಿ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ. ಕಂಪನಿ ಬಗ್ಗೆ ಶಾರ್ಟಾಗಿ ನೋಡೋಣ. ಸೊ ಕಜಾರಿಯಾ ಸೆರಾಮಿಕ್ಸ್, ಇಟ್ಸ್ ಅ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಟ್ರೇಡರ್ ಆಫ್ ಸೆರಾಮಿಕ್ ಆ್ಯಂಡ್ ವಿಟ್ರಿಫೈಡ್ ಟೈಲ್ಸ್ ಇನ್ ಇಂಡಿಯಾ. ಸೊ ಇಡೀ ದೇಶದಲ್ಲಿ 8ನೇ ಲಾರ್ಜೆಸ್ಟ್ ಕಂಪನಿ ಇದು ಕಜಾರಿಯಾ ಸೆರಾಮಿಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟ್ರೇಡಿಂಗ್ನಲ್ಲಿ. ಸೊ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದ್ರೆ ಏನೇನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ? ಸೊ ಆಲ್ರೆಡಿ ಗೊತ್ತಿದೆ ನಿಮಗೆ, ಯಾವುದು? ಸಿರಾಮಿಕ್ ವಾಲ್ ಮತ್ತು ಫ್ಲೋರ್ ಟೈಲ್ಸು, ಪಾಲಿಶ್ ಟೈಲ್ಸು, ಬಾತ್ವೇರ್ ಸೊಲ್ಯೂಷನ್ಸು, ಪ್ಲೈವುಡು, ಲ್ಯಾಮಿನೇಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ಮೇಜರ್ ಆಗಿ 88% ರೆವಿನ್ಯೂ ತಂದುಕೊಡೋದು ಯಾವುದು? ಟೈಲ್ಸ್. ಸೊ ಇದಕ್ಕೆ ಇದರದೇ ಆದಂತಹ ಒಂದು ಸಬ್ಸಿಡರಿಗಳಿದೆ. ಸೊ ಕಜಾರಿಯಾ ವಿಟ್ರಿಫೈಡ್ ಟೈಲ್ಸ್ಗೆ ಸಪ್ರೇಟ್ ಒಂದು ಸಬ್ಸಿಡರಿ ಕಂಪನಿ ಮಾಡಿಟ್ಟಿದ್ದಾರೆ ಇವರು. ಆ್ಯಂಡ್ ಕಜಾರಿಯಾ ಇನ್ಫಿನಿಟಿ, ಸೌತ್ ಏಷ್ಯನ್ ಸೆರಾಮಿಕ್ಸ್, ಕಜಾರಿಯಾ ಬಾತ್ವೇರ್, ಪ್ಲೈವುಡ್, ಇಂಟರ್ನ್ಯಾಷನಲ್ DMCC. ಸೊ ಇದು 6 ಸಬ್ಸಿಡರೀಸ್. ಮದರ್ ಕಂಪನಿ ಯಾವುದು? ಕಜಾರಿಯಾ ಸೆರಾಮಿಕ್ಸ್. ಸೊ ಸೇಲ್ಸ್ ಓನರ್ಶಿಪ್ ನೋಡೋದಾದ್ರೆ, ತನ್ನ ಸ್ವಂತ ಮ್ಯಾನುಫ್ಯಾಕ್ಚರಿಂಗಿಂದ ಅಂದರೆ ಕಜಾರಿಯಾ ಸೆರಾಮಿಕ್ಸ್ ಅನ್ನುವಂತಹ ಬ್ರ್ಯಾಂಡ್ ಮುಖಾಂತರ ಇದು 56% ಸೇಲ್ಸ್ನ ಮಾಡ್ತಾ ಇದೆ. ಸೊ ಔಟ್ ಆಫ್ 100 ಟೈಲ್ಸ್, 56 ಟೈಲ್ಸ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಇಟ್ಸ್ ಓನ್ ನೇಮ್, ಕಜಾರಿಯಾ ಸೆರಾಮಿಕ್ಸ್. ಸಬ್ಸಿಡರೀಸ್ ಮುಖಾಂತರ 19%, ಔಟ್ಸೋರ್ಸ್ ಅಂದರೆ ಬೇರೆ ಕಡೆಯಿಂದ ತರಿಸ್ಕೊಂಡು ಇವ್ರು ಸೇಲ್ ಮಾಡ್ತಾರಲ್ಲ, ಅದು 25% ಇದೆ. ಇದಾದ ನಂತರ ಪ್ರಾಡಕ್ಟ್ ವೈಸ್ ಬ್ರೇಕಪ್ ನೋಡೋದಾದ್ರೆ, ಟೈಲ್ಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಸ್ವಂತ ಕಜಾರಿಯಾ ಸೆರಾಮಿಕ್ಸ್ ಮುಖಾಂತರ ಮ್ಯಾನುಫ್ಯಾಕ್ಚರ್ ಮಾಡೋದಂತಹ ಟೈಲ್ಸ್ ರೆವಿನ್ಯೂ 51% ಇದೆ. ಸೊ ಸಬ್ಸಿಡರಿ 17 ಇದೆ. ಔಟ್ಸೋರ್ಸ್ ಮಾಡಿಕೊಂಡಿರುವಂತಹ ಟೈಲ್ಸ್ 21%. ಸ್ಯಾನಿಟರಿ ವೇವ್ ಅಂದರೆ ಬಾತ್ವೇರ್ ಪ್ರಾಡಕ್ಟ್ಸ್ 8% ಇದೆ. ಪ್ಲೈವುಡ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಅದೇಸಿವ್ ಅಂದರೆ ಗಮ್ಸ್ ಬರುತ್ತಲ್ಲ, ಅದು 1%. ಸೊ ಬ್ರ್ಯಾಂಡ್ಸ್ ಕಜಾರಿಯಾ, ಸೊ ಇದೆಲ್ಲ ಗೊತ್ತೇ ಇದೆ. ಆ್ಯಂಡ್ ಇದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಕ್ಷಯ್ ಕುಮಾರ್, ರಣವೀರ್ ಸಿಂಗ್ ಹಾಗೆ ಅನುಷ್ಕಾ ಶರ್ಮಾ, ಈ 3 ಟಾಪ್ ಬಾಲಿವುಡ್ ಆ್ಯಕ್ಟರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಡೀಲರ್ ನೆಟ್ವರ್ಕು 1800ಕ್ಕೂ ಹೆಚ್ಚು ಡೀಲರ್ ಇದಾರಂತೆ. 400 ಹೆಚ್ಚು ಶೋರೂಮ್ ಇದೆಯಂತೆ ಆಲ್ ಓವರ್ ದಿ ವರ್ಲ್ಡ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ನೋಡೋದಾದ್ರೆ 6 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆಯಂತೆ. ಸೊ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಡನ್ ಇನ್ ಹೌಸ್ ಅಂದರೆ ಇಂಡಿಯಾದಲ್ಲೇ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಇವರು. ಬ್ರ್ಯಾಂಡಿಂಗ್ ಅಂದರೆ 3% ಆಫ್ ದ ರೆವಿನ್ಯೂ ಆನ್ ಬ್ರ್ಯಾಂಡ್ಗೆ ಸ್ಪೆಂಡ್ ಮಾಡ್ತಾರಂತೆ. ಅಂದರೆ ಅಡ್ವರ್ಟೈಸಿಂಗ್ ನಲ್ಲಿ 3% ಆಫ್ ರೆವಿನ್ಯೂನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸಪೋಸ್ 100 ಕೋಟಿ ರೆವಿನ್ಯೂ ಬಂದರೆ 3 ಕೋಟಿ ಬ್ರ್ಯಾಂಡಿಂಗಲ್ಲಿ ಸ್ಪೆಂಡ್ ಮಾಡ್ತಾ, ಅಂದರೆ ಅಡ್ವರ್ಟೈಸಿಂಗ್ನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇವರು. ಓಕೆ, ಸೊ ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ನೋಡೋದಾದರೆ, ಸೊ ಇವರು ಒಂದು ಕೆರಾವೈಡ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೇಪಾಳಲ್ಲೂ ಕೂಡ ಇವರು ಪ್ಲಾಂಟ್ನ ಸೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಕಜಾರಿಯಾ ಅಲ್ಟಿಮಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಫೋಕಸ್ ನೆಕ್ಸ್ಟ್ ಏನಿರೋದು? ಬ್ರ್ಯಾಂಡಿಂಗ್. ಸೊ ಅಡ್ವರ್ಟೈಸ್ಮೆಂಟ್ಗೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಅದರ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಕಜಾರಿಯಾ ಸಿಮೆಂಟ್ನ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ನು. ಸೊ ಆಲ್ರೆಡಿ ನೋಡಿದ್ದೀರಾ ನೀವು ಕಂಪನಿ ವೆಬ್ಸೈಟಲ್ಲಿ. ಸೊ ಇದೆಲ್ಲ ಅವರ ಒಂದು ಪ್ರಾಡಕ್ಟ್ಸು, ಬಾತ್ವೇರ್ ಟೈಲ್ಸು, ಕಿಚನ್ ವಾಲ್ ಟೈಲ್ಸು, ಲಿವಿಂಗ್ ರೂಮಲ್ಲಿ. ಸೊ ಇಂಡಿಯಾದಲ್ಲಿ ಮನೆ ಒಂದೇ ಸರಿ ಕಟ್ಟೋದು ಚೆನ್ನಾಗಿ ಕಟ್ಸ್ಗುರು ಅಂತ ಹೇಳ್ತಾರಲ್ಲ, ಸೊ ಹಾಗೇನೆ ಇಂಟೀರಿಯರ್ ಕೂಡ ಸೂಪರ್ ಆಗಿರಬೇಕು ಅನ್ನುವಂತಹ ಈ ಕಾಲದಲ್ಲಿ ಕಜಾರಿಯಾಗೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಅನ್ನೋದೊಂದು ಸತ್ಯ. ಬಿಕಾಸ್ ಇಟ್ಸ್ ಅ ನಂಬರ್ 1 ಕಂಪನಿ ಕಜಾರಿಯಾ. ಹೆಸರು ಕೂಡ ಒಂಥರ ಕ್ಯಾಚಿ ಆಗಿದೆ ಅಲ್ವಾ? ಸೊ ನೋಡಿ, ಇದು ಕಂಪನಿಯ ಒಂದು ಪೋರ್ಟ್ಫೋಲಿಯೋ. ಓಕೆ, ಎಸ್, ಕಂಪನಿಯ ಒಂದು ಅನಾಲಿಸಿಸ್ ಆಯಿತು ಅಲ್ವಾ? ಈಗ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡೋಣ. ಸೊ ಕಜಾರಿಯಾ ಸೆರಾಮಿಕ್ಸ್ NSE ಮತ್ತು BSE ಎರಡರಲ್ಲೂ ಕೂಡ ಲಿಸ್ಟಿಂಗ್ ಆಗಿದೆ.
ಇದರ ಮಾರ್ಕೆಟ್ ಕ್ಯಾಪ್ ಹತ್ತತ್ರ 20,000 ಕೋಟಿ ಇದೆ. ಲಾರ್ಜ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಕರೆಂಟ್ ಮಾರ್ಕೆಟ್ ಪ್ರೈಸ್ 1255. ಸೊ ಹೈಗಿಂತ ಅರೌಂಡ್ 250 ರೂಪಾಯಿ ಕಮ್ಮಿಯಲ್ಲಿ ಓಡ್ತಾ ಇದೆ, ಲೋಗಿಂತ 250 ರೂಪಾಯಿ ಜಾಸ್ತಿನಲ್ಲಿ ಓಡ್ತಾ ಇದೆ ಅಷ್ಟೇ. ಸೊ ಮಿಡ್ ರೇಂಜಲ್ಲಿ ಓಡ್ತಾ ಇದೆ ಇದು. ಸ್ಟಾಕ್ ಪಿ ರೇಷಿಯೋ 46 ಇದೆ, ದಟ್ಸ್ ಗುಡ್. ಸೊ ಇಟ್ ಈಸ್ ಲೈಕ್ ಮೋರ್ ದ್ಯಾನ್ ನಾರ್ಮಲ್ ಸ್ಟ್ಯಾಂಡರ್ಡ್. 30ಗಿಂತ 20 to 30 ಇರಬೇಕು ಅಂತ ಹೇಳ್ತಾರೆ, ಬಟ್ ಇಟ್ಸ್ ಮೋರ್ ದ್ಯಾನ್ 30 ಅಂತಲೇ ಹೇಳ್ಬೋದು, ಬಿಕಾಸ್ ಇನ್ವೆಸ್ಟರ್ಸ್ ಹ್ಯಾವ್ ಗುಡ್ ಹೋಪ್ಸ್ ಇನ್ ದಿಸ್ ಕಂಪನಿ. ಆರ್ ಒ ಐ ಮತ್ತು ಆರ್ ಒ ಸಿ ಕೂಡ ಹೆಲ್ತಿ ಆಗಿದೆ. ಸೊ ಸ್ಟ್ಯಾಂಡರ್ಡ್ ಒಂದು 15%ಗಿಂತ ಜಾಸ್ತಿ ಇದ್ದರೆ ಓಕೆ ಅಂತ ಹೇಳ್ತಾರೆ. ಇದು 19.7, 15.8 ರೆಸ್ಪೆಕ್ಟಿವ್ಲಿ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದರ ಒಂದು ಡಿವಿಡೆಂಡ್ ಈಲ್ಡ್ ನೋಡ್ಬೋದು 0.72% ಇದೆ, ನಾಟ್ ಬ್ಯಾಡ್. ಆ್ಯಂಡ್ ಎಂಟರ್ಪ್ರೈಸ್ ವ್ಯಾಲ್ಯೂ ಕೂಡ ಆಲ್ಮೋಸ್ಟ್ ಅಷ್ಟೇ ಇದೆ, ನಾಟ್ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಇಂಟ್ರೆನ್ಸಿಕ್ ವ್ಯಾಲ್ಯೂ 390 ಇರೋದ್ರಿಂದ ಸ್ವಲ್ಪ 3 ಪಟ್ಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು, ಬಟ್ ಓಕೆ, ದಟ್ಸ್ ಫೈನ್. ಆ್ಯಂಡ್ ಡೆಪ್ಟ್ಲೆಸ್ ಕಂಪನಿ ಡೆಪ್ಟ್ ಫ್ರೀ ಕಂಪನಿ ಇದು. ಸೊ ಜಸ್ಟ್ 0.07 ರೇಷಿಯೋ ಇದೆ, ಡೆಪ್ಟ್ ಟು ಇಕ್ವಿಟಿ ರೇಷಿಯೋ. ಸೊ ಅಂತ ಹತ್ತಿರ ಡೆಪ್ಟ್ನ ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಂಪನಿ. ನೆಕ್ಸ್ಟ್ ಈ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡ್ಬೋದು. ಸೊ 1 ವರ್ಷದಲ್ಲಿ ಒಂಥರ ತುಂಬ ವೊಲಾಟಿಲಿಟಿ ಫೇಸ್ ಮಾಡಿದೆ ಈ ಚಾರ್ಟು ನೋಡಿ. ಸೊ 1489 ಅಥವಾ 1500 ರೂಪಾಯಿಗೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದಿದೆ. ಈಗ 1100ವರೆಗೂ ಹೋಗಿತ್ತಿದ್ದು, ಈಗ ರೈಸ್ ಆಗಿದೆ ಏಪ್ರಿಲ್ನಲ್ಲಿ 100 ರೂಪಾಯಿ ನೋಡಿ. ಇದು ಒಂದು ಚಾರ್ಟ್ ಪ್ಯಾಟರ್ನು. ಆ್ಯಂಡ್ ನಿಮಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ನೋಡ್ಬೋದು. ಇದು ಗ್ರೇ ಕಲರ್ ಲೈನ್ ಇದೆಯಲ್ಲ, ಗ್ರೇ ಕಲರ್ ಲೈನ್ ಏನಂತ ಕರೀತಾರೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ ನಾನು. ಇಟ್ಸ್ ಅ 200 days ಮೂವಿಂಗ್ ಆವ್ರೇಜ್ ಲೈನ್. ಸೊ 200 days ಮೂವಿಂಗ್ ಆವ್ರೇಜ್ ಅಂದರೆ 200 ಟ್ರೇಡಿಂಗ್ ಸೆಷನ್ಸ್ ಇರುತ್ತಲ್ಲ, ಆ ಒಂದು ಪ್ರೈಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 200 ಮಾಡಿದಾಗ ಈ ಒಂದು ವ್ಯಾಲ್ಯೂ ಬರುತ್ತಂತೆ. ಸೊ 200 days ಮೂವಿಂಗ್ ಆವ್ರೇಜಲ್ಲಿ ನಮಗೆ ಬರಬೇಕಾದಂತಹ ವ್ಯಾಲ್ಯೂ 1240. ಬಟ್ ಕರೆಂಟ್ ಪ್ರೈಸ್ ಎಷ್ಟಿದೆ? 1254 ಇದೆ ಕರೆಂಟ್ ಪ್ರೈಸ್ ಅಲ್ವಾ. ಸೊ ಅರೌಂಡ್ ಹತ್ತತ್ರ ಮೂವಿಂಗ್ ಆವ್ರೇಜ್ ಹತ್ರನೇ ಇದೆ. ಸೊ ಇಟ್ಸ್ ಅ ಗುಡ್ ಟೈಮ್ ಟು ಬೈ ಅಂತ ಒಂದು ಇಂಡಿಕೇಶನ್ ಇದೆ ನೋಡ್ಬೋದು ಇಲ್ಲಿ. ಸೊ ಮೂವಿಂಗ್ ಆವ್ರೇಜ್ ಕೆಳಗಡೆಯಿಂದ ಮೇಲೆ ಟಚ್ ಆದ ತಕ್ಷಣ ನೋಡಿ ಹೆಂಗೋಯ್ತು ಮೇಲೆ ಅಲ್ವಾ. ಇಟ್ಸ್ ಅ ಗುಡ್ ಆಪರ್ಚುನಿಟಿ ಟು ಬೈ ಅಂತ ಹೇಳ್ತಾರೆ. ಓಕೆ, ಸೊ ಹಾಗೆ ಕೆಳಗಡೆ ಬಂದಿದೆ ನೋಡ್ಬೋದು, ಇಲ್ಲೂ ಕೂಡ ಅಪ್ ಟ್ರೆಂಡ್ ಹೋಗಿದೆ. ಆ್ಯಂಡ್ ಬಟ್ ಇಲ್ಲಿ ಹಾಗಾಗಿಲ್ಲ. ಸೊ ಯಾವಾಗಲೂ ಅಪ್ ಟ್ರೆಂಡ್ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಈಗ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು, ಬಟ್ ಆಗದೇನೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಓಕೆ, ಸೊ ನಾವು ಮ್ಯಾಕ್ಸಿಮಮ್ 5 years ಚಾರ್ಟ್ ನೋಡೋದಾದರೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. 622 ಅಲ್ಲಿತ್ತು 5 years ಬ್ಯಾಕು, ಈಗ ಹತ್ತಿರ ಡಬಲ್ ಆಗಿದೆ. ಸೊ 10 years ನೋಡ್ಬೋದು, 10 yearsಲ್ಲೂ ತುಂಬ ಒಳ್ಳೆ ರಿಟರ್ನ್. 200 ಇದ್ದಿದ್ದು ಇವಾಗ 1200, 6 times ಜಾಸ್ತಿ ಆಗಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು, ಜಸ್ಟ್ 14 ರೂಪಾಯಿ ಇದ್ದದ್ದು 2005 ಈಗ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಇದರ ಒಂದು ಪಿಯರ್ ಕಂಪ್ಯಾರಿಸನ್. ಕಾಂಪಿಟೇಟರ್ಸ್ ಯಾರ್ಯಾರಪ್ಪ? ಸೆರಾ ಅಂತ ಕೇಳಿರ್ತಾರೆ ನೀವು. ಇದು ಹ್ಯಾಂಡ್ ವಾಶ್ ಯೂಸ್ ಮಾಡ್ತಾರಲ್ಲ, ವಾಶ್ ಬೇಸಿನ್ಸು, ಬಾತ್ರೂಮ್ ಟೈಪ್ಸು, ಬಾತ್ರೂಮ್ ಪ್ರಾಡಕ್ಟ್ಸ್. ಸೊ ಅದೆಲ್ಲ ಸೆರಾ ಅಂತ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಆ್ಯಂಡ್ ಹಿಂಡ್ವೇರ್ ಅಂತಲೂ ಕೇಳಿರ್ತಾರೆ ಎಷ್ಟೋ ಕಡೆ ಅಲ್ವಾ. ಸೊ ಇದು ಕಂಪ್ಯಾರಿಸನ್. ಸೊ ನಂಬರ್ 1 ಪೊಸಿಷನ್ಲಿ ಕಚಾರಿಯಾ ಸೆರಾಮಿಕ್ಸ್, ಬಿಕಾಸ್ ಇಟ್ಸ್ ಇಂಡಿಯಾಸ್ ನಂಬರ್ 1 ಮ್ಯಾನುಫ್ಯಾಕ್ಚರರ್. ಇದಾದಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋಣ. ಸೊ ಲಾಸ್ಟ್ ಕ್ವಾರ್ಟರ್ಲಿ ಅಂದರೆ ಸೆಪ್ಟೆಂಬರ್ ಕ್ವಾರ್ಟರ್ಲಿ 1122 ಇದ್ದಂತಹ ಸೇಲ್ಸು 1152ಗೆ ಇನ್ಕ್ರೀಸ್ ಆಗಿದೆ. ಶಾರ್ಟ್ ಇನ್ಕ್ರೀಸ್, ಸ್ಮಾಲ್ ಇನ್ಕ್ರೀಸ್ ಅಂತಲೇ ಹೇಳ್ಬೋದು. ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೋದು ನೀವು. ಆಪರೇಟಿಂಗ್ ಪ್ರಾಫಿಟು 179, 178 ರೇಂಜಲ್ಲೇ ಇದೆ. ಸೊ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಅಷ್ಟೇ ಇದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದು, ಜಾಸ್ತಿ ಆಗಿದೆ. ಜಾಸ್ತಿನೇ ಇತ್ತು ಸ್ಟಾರ್ಟಿಂಗಲ್ಲಿ 2020ರಲ್ಲಿ, ಬಟ್ ಕಮ್ಮಿ ಆಗ್ತಾ ಹೋಯಿತು ಪ್ರಾಫಿಟ್ ಮಾರ್ಜಿನು, ಬಿಕಾಸ್ ಕೋವಿಡ್ ಟೈಮ್ ಅಂತ. ಈಗ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹತ್ತಿರ 16%ನಲ್ಲಿದೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಸೊ ಪಿ ಬಿ ಟಿ ಎಷ್ಟಿದೆಯಪ್ಪ? ಸೊ ಪಿ ಬಿ ಟಿ ಹತ್ತಿರ 140 ಕೋಟಿ ರೇಂಜಲ್ಲಿ ಇದೆ ಕಳೆದ 4 ಕ್ವಾರ್ಟರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ. ಇನ್ನು ಮಾರ್ಚ್ ರಿಸಲ್ಟ್ ಬಂದಿಲ್ಲ, ಮಾರ್ಚ್ ರಿಸಲ್ಟಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಎಷ್ಟು ಬರುತ್ತೆ ಅಂತ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ನೆಟ್ ಪ್ರಾಫಿಟ್ ಇದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಇಟ್ಸ್ ನಾಟ್ ಎ ಲಾಸ್ ಮೇಕಿಂಗ್ ಕಂಪನಿ. ಒಳ್ಳೆ ಪ್ರಾಫಿಟ್ ಕೊಡ್ತಾ ಬರ್ತಾ ಇದೆ ಪ್ರತಿ ಕ್ವಾರ್ಟರಲ್ಲೂ. ನೋಡ್ಬೋದು ಇ ಪಿ ಎಸ್ ನೋಡ್ಬೋದು, 7 ಇತ್ತು, 7.6 ಆಯಿತು, 2 ಕೊಟ್ಟೋಯ್ತು ಯಾವಾಗ 2021 ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಕೋವಿಡ್. ಸೊ ಈಗ ನೋಡೋದಾದರೆ 6.54 ಅಲ್ಲಿ ನಿಂತಿದೆ. ಸೊ ಮಾರ್ಚಲ್ಲಿ ಏನು ಬರುತ್ತೋ ನೋಡೋಣ. ಇದಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಬಟ್ ಲೆಟ್ ಅಸ್ ಸಿ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋದಾದರೆ ಇದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 2014ರಲ್ಲಿ 10 years ಬ್ಯಾಕ್ ನೋಡಿದ್ರೆ 1836 ಕೋಟಿ ಇದ್ದಂಥದ್ದು ಪ್ರಾಫಿಟ್ಟು, ಸೇಲ್ಸ್ ರೆವಿನ್ಯೂ 4500 crore ಇನ್ಕ್ರೀಸ್ ಆಗಿದೆ. ಸೊ ಒ ಪಿ ಎಮ್ ನೋಡ್ಬೋದು 16% ಇದೆ, ಈಗಲೂ ಕೂಡ ಹತ್ತಿರ 15%, 16% ರೇಂಜಲ್ಲೇ ಇದೆ. ನೆಟ್ ಪ್ರಾಫಿಟ್ ನೋಡ್ಬೋದು 131 ಇದ್ದಂತಹ ನೆಟ್ ಪ್ರಾಫಿಟ್ಟು 439 crore ಇನ್ಕ್ರೀಸ್ ಆಗಿದೆ.
ಸೊ ಒಳ್ಳೆ ಗ್ರೋತ್ ಅಂತಲೇ ಹೇಳ್ಬೋದು. ಸೊ ಸಿ ಕಾಂಪೌಂಡೆಡ್ ಪ್ರಾಫಿಟ್ ನೋಡ್ಬೋದು 13, 19, 11 ಇದೆ. CAGR 21 ಮತ್ತು 16 ಇದೆ. ROE ಚೆನ್ನಾಗಿ ಕೊಟ್ಟಿದೆ 19, 17%. ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳಬಹುದು. ಬ್ಯಾಲೆನ್ಸ್ ಶೀಟಲ್ಲಿ ನೋಡೋದಾದರೆ ರಿಸರ್ವ್ಸ್ ಕಂಪನಿ ಜಾಸ್ತಿ ಮಾಡ್ಕೊಂಡಿದೆ. ಸೊ ರಿಸರ್ವ್ಸ್ ಜಾಸ್ತಿ ಆದರೆ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ ಆ್ಯಂಡ್ ಆಲ್ಸೋ ಫಾರ್ ದ ಇನ್ವೆಸ್ಟರ್ಸ್. ಆ್ಯಂಡ್ ಬಾರಿಂಗ್ಸ್ ನೋಡ್ಬೋದು, ಬಾರಿಂಗ್ಸ್ ಕಮ್ಮಿ ಆಗಿದೆ. ಸೊ ಹಾಗೆ ಲ್ಯಾಬಿಲಿಟೀಸ್ ಕೂಡ ಕಮ್ಮಿ ಆಗಿದೆ. ಸೊ ಡೆಪ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಇವರು. ಇದಾದ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ ಹತ್ತತ್ರ ಅಷ್ಟೇ ಇದೆ. FIS ಜಾಸ್ತಿ ಮಾಡ್ಕೊಂಡಿದ್ದಾರೆ ಈ ಒಂದು ಡಿಸೆಂಬರ್ 2023ನಲ್ಲಿ. ಆ್ಯಂಡ್ DIS ಕಮ್ಮಿ ಆಗಿದೆ 1%, ನಾಟ್ 1%, ಹತ್ತತ್ರ 0.7% ಕಮ್ಮಿ ಆಗಿದೆ. ಗೌರ್ಮೆಂಟ್ ಇತ್ತು ಮುಂಚೆ, ಬಟ್ ಇವಾಗಿಲ್ಲ. ಆ್ಯಂಡ್ ಪಬ್ಲಿಕ್ ಹೋಲ್ಡರ್ಸ್ ಕೂಡ ಇದ್ದಾರೆ ಅರೌಂಡ್ 8.66%. ಒಳ್ಳೆ ಹೆಲ್ತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಪ್ರಮೋಟರ್ಸು ಇದ್ದಾರೆ, FIS ಇದ್ದಾರೆ, DIS ಜಾಸ್ತಿ ಇದ್ದಾರೆ. ಫೈನ್, ನಾಟ್ ಅ ಪ್ರಾಬ್ಲಮ್, ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಸೊ ಇದಾಗಿತ್ತು ಕಂಪನಿ ಒಂದು ಫಿನಾನ್ಷಿಯಲ್ ಅನಾಲಿಸಿಸು. ಕಂಪನಿ ಒಳ್ಳೆ ಫ್ಯೂಚರ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನೀವು ಇನ್ವೆಸ್ಟ್ ಮಾಡೋದಾದರೆ ರಿಸಲ್ಟ್ಸು, ಕ್ವಾರ್ಟರ್ಲಿ ಸೇಲ್ಸು ಎಲ್ಲ ಚೆಕ್ ಮಾಡಿ ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಒಂದು ಯೋಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.